ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಇದು ನಿನ್ನೆ ಒಂದು ಎಪಿಸೋಡ್ನ ಕಂಟಿನ್ಯೂಸ್ ಪಾರ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಬಿಗ್ ಬಾಸ್ ಅವರು ಕೂಡ ಇದನ್ನು ಹಾಕ್ಕೊಂಡು ಯಾಕೋ ರಬ್ಬರ್ ರೀತಿಯಲ್ಲಿ ಸೀರಿಯಲ್ ರೀತಿಯಲ್ಲಿ ಹಾಕ್ಕೊಂಡು ಎಳಿತಾನೆ ಇದ್ದಾರೆ. ಸೊ ನಿನ್ನೆ ಮುಗ್ದು ಹೋಗಬೇಕಾದಂತಹ ಒಂದು ಎಪಿಸೋಡು ಅಥವಾ ಈ ಒಂದು ಶೋಭಾ ಅವರ ಮ್ಯಾಟ್ರು. ಬಟ್ ಅದನ್ನು ಇವತ್ತಿಗೂ ಕೂಡ ಎಳ್ಕೊಂಡು ಬಂದಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಶೋಭಾ ಅವರೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಕೊನೆಯಲ್ಲಿ. ಅದು ಕೇಳ್ಬಿಟ್ಟು ನನಗೆ ಪಿತ್ತ ನೆತ್ತಿಗೇರ್ಬಿಟ್ಟಿದೆ. ಏನು ಇವಾಗ ಹೋಗ್ತೀನಿ ಅಂತಂದರೆ ಹೋಗಿಬಿಡ್ಬೇಕು, ಅದು ಏನೇ ಆಗಲಿ. ಓಕೆ ಆಯ್ತು, ಅದು ಬಿಟ್ಟು ಒಂದು ಸರಿ ಹೋಗ್ತೀನಿ ಅನ್ನೋದು, ಒಂದು ಸರಿ ಹೋಗಲ್ಲ ಅನ್ನೋದು, ಇದು ಯಾಕೋ ಅಷ್ಟು ಸರಿ ಬರ್ತಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಯಾರಿಗೆ ಆದರೂ ಅನಿಸುತ್ತೆ ಇವ್ರು ಏನೋ ಬೇಕು ಅಂತ ಸುಮ್ಮನೆ ಪಬ್ಲಿಸಿಟಿಗೋಸ್ಕರ ಡ್ರಾಮಾ ಮಾಡ್ತಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ್ಯಂಡ್ ನಾನು ಅದನ್ನೇ ಫೈನಲಾಗಿ ಹೇಳ್ತಾಯಿಲ್ಲ ಮಾಡ್ತಿದ್ದಾರೆ ಅಂತ, ಬಟ್ ಅದು ಹಂಗೆ ಅನಿಸುತ್ತೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಇವಾಗ ನಿನ್ನೆ ಏನಾಯಿತು ಆಲ್ರೆಡಿ ಎಪಿಸೋಡಲ್ಲಿ ನಾವು ನೋಡಿದ್ದೀವಿ. ಸ್ಟಾರ್ಟಿಂಗಲ್ಲಿ ಇಲ್ಲ ನಾನು ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಆಗ್ತಾಯಿಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಆಡಿದ್ರು. ಮೀನ್ಸ್ ಹೋಗ್ತೀನಿ ಅನ್ನೋ ಹಿಂಟ್ ಅಂತೂ ಕೊಟ್ಟಿದ್ದಾರೆ. ಆ್ಯಂಡ್ ಸುದೀಪ್ ಸರ್ ಕೆಲವೊಂದು ಅವ್ರ ಮಾತುಗಳು ಹೇಳಿದ್ದಂಥದ್ದು ಆಡಿಯನ್ಸ್ ಬಗ್ಗೆ ಆದರೂ ಆಗಿರ್ಬೋದು, ವೋಟ್ ಮಾಡಿರೋ ಬಗ್ಗೆ ಆದರೂ ಆಗಿರ್ಬೋದು, ಅವ್ರ ತಾಯಿ ವಿಚಾರ ಏನು ಕಮಿಟ್ಮೆಂಟ್ ಅನ್ನೋದು ಮಾತು ಬರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ತಿಳಿಸಿ ಹೇಳಿದ್ದಾದಮೇಲೆ ಅವ್ರು ಖುಷಿಯಿಂದನೇ ಒಪ್ಕೊಂಡ್ರು, ಜನಗಳಿಗೆ ಧನ್ಯವಾದಗಳು ಹೇಳಿದ್ರು, ಚೆನ್ನಾಗಿ ಆಡ್ತೀನಿ ಅಂತ ಹೇಳಿದ್ರು. ಅದೆಲ್ಲ ಮಾಡಿದ್ದಾದಮೇಲೆ ಅದು 4 ಜನ ಏನು ಎಲಿಮಿನೇಷನ್ ಹಂತದಲ್ಲಿದ್ದರು. ಸೊ ಅವಾಗ ಶೋಭಾ ಸೇವ್ ಆಗ್ತಾರೆ. ಸೊ ಅವಾಗ ಮಾತು ಬರುತ್ತೆ, ಅದು ಕ್ಲಿಯರಾಗಿ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ರೌಂಡ್ ಅಂತ ಬಂದಾಗ ಚೈತ್ರ ಅವ್ರು ಸೇವ್ ಆಗ್ತಾರೆ. ಚೈತ್ರ ಅವ್ರು ಸೇವ್ ಆದಮೇಲೆ ಕೂಡ ಅವ್ರು ಏನೂ ರಿಯಾಕ್ಟ್ ಮಾಡೋದಿಲ್ಲ, ಅಲ್ಲೂ ಸೈಲೆಂಟ್ ಆಗಿರ್ತಾರೆ. ಅದಾದಮೇಲೆ ಏನು ಇಲ್ಲಿ ಶಿಶಿರ್ ಆ್ಯಂಡ್ ಐಶ್ವರ್ಯದ ಮ್ಯಾಟ್ರ್ ಬಂದಾಗ ಸೊ ಒಬ್ಬೊಬ್ರದ್ದು ಕೂಡ ಕೆಲವೊಂದು ಅನಿಸಿಕೆಗಳನ್ನ ಕೇಳ್ಕೊತಾ ಬಂದಾಗ ಅಲ್ಲಿ ಶೋಭಾ ಅವ್ರಿಗೆ ಕೇಳಿದಾಗಲೇ ಅದು ಹಂಗಾಯಿತು. ಅಲ್ಲಿ ಡ್ರಾಮಾ ಮಾಡಿದ್ರಲ್ವ. ಸೊ ಅಲ್ಲಿ ಸುದೀಪ್ ಸರ್ ಹೇಳಿದ್ರು ಓಕೆ ಅಂತ, ಸ್ವಲ್ಪ ರೈಸ್ ಆದರೂ ಡ್ರಾಮಾ ಮಾಡ್ತಿದ್ರ ಅದು ಇದು ಅಂತೆಲ್ಲ ಕೆಲವೊಂದು ಮಾತುಗಳು ಬಂತು. ನಾನು ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ಇವತ್ತಿನ ಈ ಒಂದು ಪ್ರೊಮೋದಲ್ಲಿ ನೋಡೋದಾದರೆ ಇವಾಗ ಆಲ್ರೆಡಿ ಅವರು ಶಿಶಿರ್ ಹತ್ರ ಮಾತಾಡ್ತಿದ್ದಾರೆ. ಒಂದು ವಾರ ಟೈಮ್ ತೊಗೊಂಡ್ರು ಕೂಡ ಏನಾದರೂ ಪ್ರೂವ್ ಮಾಡಿಲಿಕ್ಕೆ ಆಗಿಲ್ಲ ಅಂತಂದರೆ ಸೊ ನನಗೆ ಒಂದು ರೀತಿಯಲ್ಲಿ ಕ್ಷಮಿಸ್ಕೊಳ್ಳೋ ರೀತಿನಲ್ಲಿ ಅಂತ ಅನಿಸೋದಿಲ್ಲ. ಅದು ನನಗೆ ಕ್ಷಮಿಸ್ಕೊಳ್ಳಲ್ಲ ಅನ್ನೋ ರೀತಿಯ ಕೆಲವೊಂದು ಮಾತುಗಳು ಬರ್ತಿದೆ. ಆ್ಯಂಡ್ ಅಲ್ಲಿ ಮತ್ತೆ ಗಾರ್ಡನ್ ಏರಿಯಾಗೆ ಬಂದು ನಿಂತ್ಕೊತಾರೆ. ಅಲ್ಲಿ ನನಗೆ ಆಗ್ತಾಯಿಲ್ಲ ಅಂತ ಹೇಳ್ತಾರೆ ಸುದೀಪ್ ಸರ್ಗೆ, ಬಿಗ್ ಬಾಸ್ಗೆ ಹೋಗ್ತಾರೆ, ಮತ್ತು ಜನಗಳಿಗೆ ಕ್ಷಮೆ ಕೇಳ್ತಾರೆ. ಇಷ್ಟೆಲ್ಲ ಆದಮೇಲೆ ಮತ್ತೆ ಗೇಟ್ ಓಪನ್ ಯಾವಾಗ ಆಗುತ್ತೆ, ಸೊ ಬಿಗ್ ಬಾಸ್ ಅವ್ರು ಯಾವಾಗ ಕರೀತಾರೆ ಗೇಟ್ ಓಪನ್ ಆಗಿದೆ ಹೊರಗಡೆ ಬನ್ನಿ ಅಂತಂದಮೇಲೆ ಸೊ ಗಾರ್ಡನಲ್ಲಿ ಬಂದು ನಿಂತ್ಕೊಂಡು ಹೇಳ್ತಾರೆ ಇಲ್ಲ ನನಗೆ ಯಾಕೋ ಹೋಗಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಇದೇ ಹೇಳಿರೋದು ನನ್ನ ಟ್ವಿಸ್ಟು ಅಂತಂದರೆ. ಇದೇನು ಟ್ವಿಸ್ಟ್ ಕೊಡ್ತಿದ್ದಾರೆ ಅರ್ಥ ಆಗ್ತಿಲ್ಲ ನನಗೆ. ಇದು ನೋಡ್ತಿದ್ರೆ ಇನ್ನೇನು ಅನಿಸುತ್ತೆ, ಡ್ರಾಮಾ ಮಾಡ್ತಿದ್ದಾರೆ ಅನ್ನೋ ಒಂದು ವಿಷಯ ತಲೆಗೆ ಬರುತ್ತೆ. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ಅಥವಾ ನೋಡಿರೋ ಪ್ರಕಾರ ಶೋಭಾ ಶೆಟ್ಟಿ ಅವರು ಇಷ್ಟೊಂದು ವೀಕ್ ಆಗ್ತಾರಾ ಏನೋ ಡೌಟ್ ನನಗೆ. ಯಾಕಂತಂದರೆ ಹೆಲ್ತ್ ಇಶ್ಯೂ ಇರ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ, ಅದಕ್ಕೆ ಪ್ರಿಕಾಷನ್ಸ್ ಅಥವಾ ಅದಕ್ಕೆ ಏನೇನು ಟ್ರೀಟ್ಮೆಂಟ್ ತೊಗೊಳ್ಳಿ. ಬಟ್ ಈ ಒಂದು ಮಟ್ಟಿಗೆ ಅವರು ವೀಕಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅಂತಂದರೆ ನನಗೆ ಯಾಕೋ ನಂಬಕ್ಕೆ ಕಷ್ಟ. ಬಿಕಾಸ್ ಆಫ್ ಆಲ್ರೆಡಿ ಎಲ್ಲೋ ಕರ್ನಾಟಕದವ್ರು ಹೋಗಿ ತೆಲುಗು ಬಿಗ್ ಬಾಸಲ್ಲಿ ಆ ಒಂದು ಮಟ್ಟಿಗೆ ಸೌಂಡ್ ಮಾಡಿ ಅಲ್ಲೆಲ್ಲ ಇದು ಮಾಡಿಕೊಂಡು ಅಷ್ಟೆಲ್ಲ ಒಂದು ಫೇಸ್ ಮಾಡಿ ಇಲ್ಲಿ ಬಂದು ತನ್ನದೇ ಜಾಗ ಅಂತಂದಮೇಲೆ ಈ ಒಂದು ಮಟ್ಟಿಗೆ ಹೆದರ್ತಾರೆ, ಈ ಒಂದು ಮಟ್ಟಿಗೆ ಕುಗ್ಗು ಹೋಗ್ತಾರೆ ಅಂತಂದರೆ ನಾನಂತೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅಂದರೆ ನನ್ನ ಹೇಳ್ಬೋದು ತೆಲುಗು ಬಿಗ್ ಬಾಸಲ್ಲಿ ಏನು ಮಟ್ಟಿಗೆ ಸೌಂಡ್ ಮಾಡಿದರೆ ಅದು ಕನ್ನಡ ಬಿಗ್ ಬಾಸಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದು ಯಾಕಂತಂದರೆ ಸುದೀಪ್ ಸರ್ ಇರೋ ಕಾರಣ ಆದರೂ ಆಗಿರ್ಬೋದು, ಅಥವಾ ಕಂಟೆಸ್ಟೆಂಟ್ಗಳು ಎಲ್ಲರೂ ಇವಾಗ ಕೆಲವ್ರಿಗೆ ಪರಿಚಯ ಇರೋರು ಇರೋದ್ರಿಂದ ಸೊ ಅವ್ರಿಗೂ ಕೂಡ ಅಷ್ಟು ಓಪನ್ ಅಪ್ ಹಾಕಕ್ಕೆ ಆಗ್ತಿಲ್ಲ. ಅವ್ರದ್ದೇ ಒಂದು ಹುಟ್ಟಿ ಬೆಳೆದಂಥ ರಾಜ್ಯ. ಸೊ ಈ ಒಂದು ಮಟ್ಟಕ್ಕೆ ಅವ್ರಿಗೆ 100% ಓಪನ್ ಅಪ್ ಹಾಕಕ್ಕೆ ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲಿ ಬೇರೆ ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ತಲೆಗೆ ಬಂದಿರ್ಬೋದೇನೋ. ಆ್ಯಂಡ್ ನಾನು ಇನ್ನೇ ಹೇಳಿದ್ನಲ್ಲ ನಿಮಗೆ, ಅಥವಾ ಏನಾದರೂ ಮಾತುಕತೆ ನಡೆದಿದೆಯಾ ಐಶ್ವರ್ಯ ಆ್ಯಂಡ್ ಶಿಶಿರ್ ಬಂದಿರೋದಕ್ಕೋಸ್ಕರನೇ ಅವರು ಎವಿಕ್ಟ್ ಆಗಿ ಅವರಿಬ್ಬರನ್ನ ಒಂದು ರೀತಿಯಲ್ಲಿ ಪಾರ್ ಮಾಡಬೇಕು ಈ ಒಂದು ಎಲಿಮಿನೇಷನಿಂದ ಅಂತ ಏನಾದರೂ ಮಾಡ್ತಿದ್ದಾರಾ ಗೊತ್ತಿಲ್ಲ. ಎಲ್ಲ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಯಾಕಂದರೆ ಅಲ್ಲಿ ಮೇ ಬಿ ಶಿಶಿರ್ ಪರಿಚಯ ಇದ್ದಾರೆ ಅವರಿಗೆ, ಶೋಭಾ ಶೆಟ್ಟಿಗೆ, ಅಥವಾ ಎಪಿಸೋಡಲ್ಲಿ ತೋರಿಸದೇ ಇರೋವಂಥದ್ದು ಏನಾದರೂ ಒಂದು ಘಟನೆ ನಡೆದಿದೆಯಾ. ಯಾಕಂದರೆ ಸುದೀಪ್ ಸರ್ ಆ ಒಂದು ಮಟ್ಟಿಗೆ ರೈಸ್ ಆಗೋದಿಲ್ಲ. ಬಟ್ ಅಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೂ ಅವ್ರಿಗೆ ಮಾತು ಕೇಳಿಲ್ಲ ಅಂತಂದಾಗ ರೈಸ್ ಆಗುವಂಥದ್ದು ಬೇಕಿರುತ್ತೆ. ಒಟ್ಟಿನಲ್ಲಿ ಗೇಟ್ ಹತ್ರ ಬಂದು ನಿಂತ್ಕೊಂಡಿದೆ. ಆ್ಯಂಡ್ ಆಚೆ ಕೂಡ ಬರ್ತಾರೆ. ಬಟ್ ಇವರು ಸುಮ್ಮನೆ ಬಿಗ್ ಬಾಸ್ ಅವರು ಸುಮ್ಮನೆ ಅದನ್ನು ರಬ್ಬರ್ ರೀತಿಯಲ್ಲಿ ಎಳಿತಾ ಇದ್ದಾರೆ. ಅದೇನು ಸುಖ ಸಿಗುತ್ತೋ ಏನೋ ಗೊತ್ತಿಲ್ಲ ಅವ್ರಿಗೆ. ಪುಣ್ಯಕ್ಕೆ ಇವತ್ತರ ತೋರಿಸ್ತಾರೋ ಇವತ್ತಿನ ಸೋಮವಾರದ ಎಪಿಸೋಡಲ್ಲಿ, ಅಥವಾ ನಾಳೆ ಮಂಗಳವಾರಕ್ಕೆ ಏನಾದರೂ ಮಡಿಕೊಂತಾರೋ ಗೊತ್ತಿಲ್ಲ ನನಗೆ. ಆಲ್ಮೋಸ್ಟ್ 99.99% ಅವರು ಔಟ್ ನನ್ನ ಪ್ರಕಾರ. ಗೇಟ್ ಓಪನ್ ಆಗಿದೆ, ಸುದೀಪ್ ಸರ್ ಜೊತೆ ಇಷ್ಟೊಂದೆಲ್ಲ ಮಾತುಕತೆ ಡ್ರಾಮಾ ಆಗಿದೆ ಅಂತಂದರೆ ಇಟ್ಕೊಳ್ಳಲ್ಲ, ಇನ್ನೇನು ಕಳಿಸ್ಬಿಡ್ತಾರೆ ಅಷ್ಟೇ. ಓಕೆ, ಸೊ ನನಗನ್ಸಿರೋದನ್ನ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ
ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ ಬಾಯ್ ಬಾಯ್.